ದುಷ್ಟಶಕ್ತಿಗಳು ಸುತ್ತುವರೆದಿವೆ. ಅವು ಒಳ್ಳೆಯದನ್ನೂ ಮಾಡಬಹುದು, ಕೆಟ್ಟದ್ದನ್ನೂ ಮಾಡಬಹುದು. ಅದು ಈ ಮನೆಯಲ್ಲಿರೋ ಜನಗಳ ಉದ್ದೇಶ ಎಷ್ಟು ನಿರ್ಮಲವಾಗಿದೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ನೀವು ನನಗೆ ಹೇಳೋದಷ್ಟು ಸತ್ಯದ ನೆಲೆಯಲ್ಲಿರಬೇಕು. ನಾವು ಯಾಕೆ ಸುಳ್ಳು ಹೇಳಬೇಕು? ಅದು ನೀವು ನಮಗೆ ಸಹಾಯ ಮಾಡಕ್ ಬಂದಿರಬೇಕಾದ್ರೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಯಾವ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿವೆಯೋ ಅವನ್ನು ನಿಯಂತ್ರಿಸಬಹುದಷ್ಟೇ, ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ನ್ಯಾಯಸಮ್ಮತವಾಗಿರಿ ಅಂತ ಹೇಳಬಹುದು, ಇಲ್ಲ ಸ್ವಲ್ಪ ಶಾಂತವಾಗಿರಿ ಅಂತ ಕೇಳ್ಕೋಬಲ್ಲೆ. ಆದರೆ ಇವೆಲ್ಲ ನೀವು ಹೇಳೋ ಸತ್ಯದ ಮೇಲೆ ನಿಂತಿರುತ್ತೆ. ನೀವು ನಮ್ಮನ್ನ ನಂಬಬಹುದು. ಒಂದು ವಿಶಿಷ್ಟವಾದ ಪೂಜೆ ಮಾಡಬೇಕು. ಇವತ್ತು ಮಂಗಳವಾರ, ಶುಕ್ರವಾರ ಆ ಪೂಜೆ ಮಾಡೋಣ. ಈ ಮಧ್ಯದ 2 ದಿವಸಗಳು ಬಹಳ ಅಪಾಯಕಾರಿ. ಈಗ ನಾವು ಮಾತಾಡ್ತಾ ಇರೋದನ್ನ ದುಷ್ಟಶಕ್ತಿಗಳು ಕೇಳಿಸ್ಕೊತಾ ಇರಬಹುದು. ನಮ್ಮ ಪ್ರಯತ್ನಗಳಿಗೆ ವಿಘ್ನ ಒಡ್ಡಬಹುದು. ಆದರೆ ನಮ್ಮ ಪೂಜೆ ಮಾತ್ರ ಮುಂದುವರಿಬೇಕು. ನೀವೆಲ್ಲ ಧೈರ್ಯವಾಗಿರ್ಬೇಕು. ಈ 2 ದಿನನೂ ನಮಗೆಲ್ಲ ಏನು ಆಗದೆ ಇರೋದಕ್ಕೆ ಏನ್ ಮಾಡಬೇಕು? ಈ ರಕ್ಷಾ ಯಂತ್ರ ನಿಮ್ಮ ಮನೆಯಲ್ಲಿರೋವರೆಗೂ ಯಾವುದೇ ದುಷ್ಟಶಕ್ತಿನೂ ನಿಮಗೇನು ಮಾಡೋಕ್ಕಾಗಲ್ಲ. ಇದನ್ನ ಪಾಠಶಾಲೆಯ ಮೂಲೆಯಲ್ಲಿಡಿ. ನಾನೊಂದು ಪಟ್ಟಿ ಕೊಡ್ತೀನಿ, ಅದರಲ್ಲಿರೋ ಸಾಮಾನುಗಳನ್ನೆಲ್ಲ ತರಿಸಿಡಿ. ನಾನು ಶುಕ್ರವಾರ ಬರ್ತೀನಿ.